ಚರ್ಚೆಯನ್ನು ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ನಟರಾಜ್ ಗೌಡ್ರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಪ್ರಕಾಶ್ ಸರ್ ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ವರ್ಷಗಳ ನಂತರ ನೀವು ಬರ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಇನ್ನು JDS ನಿಂದ ದೇವರಾಜ್ ಸರ್ ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಮಾನ್ಯ ಪ್ರಕಾಶ್ ಅವರೇ, ಏನಿದು ಪರಿಸ್ಥಿತಿ? ನಿಮ್ಮ ಶಿಸ್ತಿನ ಪಕ್ಷ ಅಂತ ಹೇಳುವಂಥದ್ದು, ನಾಯಕರುಗಳು ಅಶಿಸ್ತಿನಿಂದ ಮಾತನಾಡ್ತಾರೆ, ಅಶಿಸ್ತಿನಿಂದ ವರ್ತನೆಯನ್ನು ತೋರಿಸ್ತಾರೆ. ಫಾರ್ ಎಕ್ಸಾಂಪಲ್ CT ರವಿಯವರು, ಶೋಭಾ ಕರಂದ್ಲಾಜೆ ಅವರು ಬಹಿರಂಗವಾಗಿ ಈ ಥರ, ಈಶ್ವರಪ್ಪನವರು. ಅಶಿಸ್ತು ಅಂದರೆ ಏನು ಅನ್ನೋದನ್ನು ಫಸ್ಟ್ ನಾವು ಡೆಫಿನೇಷನ್ ಹಾಕ್ಬೇಕಾಗತ್ತೆ. ಯಾಕೆ ಅಂದರೆ ನಾವು ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಅವ್ರು ಕೆಲಸ ಮಾಡಿ ಗೆಲ್ಲಿಸ್ತೀವಿ ಅಂತ CT ರವಿ ಅವ್ರು ಹೇಳಿದ್ದು. ನಮಗೆ ಮೋದಿ ಮುಖ್ಯ, ದೇಶ ಮುಖ್ಯ ಅಂತ. ಇದರೊಳಗೆ ಯಾವ ಅಶಿಸ್ತಿದೆ ಅಂತ ನನಗಂತೂ ಅರ್ಥ ಆಗಿಲ್ಲ. ಆಮೇಲೆ ಮೇಡಮ್ ಅವ್ರು ಹೇಳಿದ್ದು ಅವ್ರಿಗೆ ಅಲ್ಲಿ ಯಾವುದೋ ಗೋ ಬ್ಯಾಕ್ ಚಳುವಳಿ ಅಂತ ಕೆಲವರೆಲ್ಲ ಮಾಡಿದ್ದಾರೆ. ಆ ಚಳುವಳಿ ಮಾಡಿದವರು ನಮ್ಮದೇ ಕಾರ್ಯಕರ್ತರು, ಬೇರೆಯವರು, ಅಥವಾ ಯಾರಿಂದನೋ ಉತ್ತೇಜಿತರಾಗಿ ಮಾಡಿದ್ರು, ಅದು ಪ್ರಶ್ನೆ ಅಲ್ಲ. ಅವ್ರು ಅದ್ರ ಬಗ್ಗೆ ಅಶಿಸ್ತು ಅಂತ ನೀವು ಡಿಫೆಂಡ್ ಮಾಡೋದಿಲ್ಲ. ಅಲ್ಲ, ಅವ್ರು ನಮ್ಮ ಪಕ್ಷದ ಪದಾಧಿಕಾರಿಗಳಾಗಿದ್ದರೆ ಅಲ್ಲಿನ ಜಿಲ್ಲಾ ಅಧ್ಯಕ್ಷರು ಅದರ ಬಗ್ಗೆ ಗಮನ ಕೊಟ್ಟಿರೋರು. ನನಗೆ ತಿಳಿದಂಗೆ ಯಾವುದೇ ಜಿಲ್ಲಾ ಅಧ್ಯಕ್ಷರು ಇಂಥ ಪದಾಧಿಕಾರಿ ಈ ಚಳುವಳಿಯಲ್ಲಿ ಈ ರೀತಿಯಾದಂಥ ಆ್ಯಂಟಿ ಕ್ಯಾಂಪೇನಲ್ಲಿ ತೊಡಗಿದ್ದಾರೆ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಅದರಿಂದ ಅದನ್ನ ನಾವು ಅವ್ರ ಮನಸ್ಸಿನಲ್ಲಿ ಏನಿದ್ದ ಭಾವನೆಯನ್ನು ಹೇಳ್ಕೊಂಡ ತಕ್ಷಣ ಅಲ್ಲ, ಒಂದು ಪ್ರಜಾಪ್ರಭುತ್ವದಲ್ಲಿ ಅವಾಗ ಯಾವುದೂ ಮಾತಾಡಬಾರ್ದು, ಹೇಳಿದ್ದನ್ನು ಕೇಳಬೇಕು ಅನ್ನೋಂಥ ಅದೆಲ್ಲ ವ್ಯವಸ್ಥೆ. ಅವರ ಮನಸ್ಸಿನ ಆಳದಲ್ಲಿ ಕೆಲವೊಂದು ಭಾವನೆಗಳೇನಿದೆಯೋ ಅದನ್ನು ವ್ಯಕ್ತಪಡಿಸಿದಾಗ ಅದು ಪಕ್ಷದ ಚೌಕಟ್ಟಿನಲ್ಲೇ ವ್ಯಕ್ತಪಡಿಸಿರ್ತಾರೆ. ಯಾವುದೇ ನಾಯಕರ ವಿರುದ್ಧ ಮಾತಾಡಿಲ್ಲ, ಯಾವುದೇ ಪಕ್ಷದ ವಿಚಾರಗಳ ಬಗ್ಗೆ ಮಾತಾಡಿಲ್ಲ, ಸಿದ್ಧಾಂತಗಳ ಬಗ್ಗೆ ಮಾತಾಡಿಲ್ಲ. ಬರುವಂಥ ಚುನಾವಣೆಯ ಮುನ್ನಡಿಗಾಗಿ ಅವರು ಇವತ್ತು ನಾವು ಗೆಲ್ಲುವಂಥ ಸ್ಥಿತಿಯಲ್ಲಿ ಹೇಳಿ ಸರ್. ಸ್ಕೂಲಲ್ಲಿರೋ ಹುಡುಗರಿಗೂ ಕೂಡ ಶೋಭಾ ಕರಂದ್ಲಾಜೆ, CT ರವಿ ಅವರು ಮಾತಾಡ್ತಿರೋದು ಕೇಳಿದ್ರೆ ಅವ್ರಿಗೆ ಅವ್ರಿಗೆ ಮಾತಾಡ್ತಿರೋ ಅನ್ನೋದನ್ನ ಕಣ್ಣು ಮುಚ್ಕೊಂಡು ಹೇಳ್ತಾರೆ. ನೋಡ್ಬೇಕಾಗಿರೋದಿಲ್ಲ. ನೀವು ಶೋಭಾ ಅವ್ರು ಮಾತಾಡಿದ್ದು, CT ರವಿ ಅವ್ರು ಮಾತಾಡಿದ್ದು ಪಕ್ಕ ಹಾಕ್ಬಿಟ್ಟು ತೋರಿಸಿದಾಗ ಹಂಗ ಅನ್ಸುತ್ತೆ. ಯಾಕಂದ್ರೆ CT ರವಿ ಅವ್ರು ಮಾತಾಡಿದಾಗ ನಾನು ಅಲ್ಲೇ ಇದ್ದೆ, ಪಾರ್ಟಿ ಆಫೀಸ್ ಮುಂದೆ ಅವರು ಮಾತಾಡಿದ್ದು. ಅವರು ಅದು ಏನ್ ಹೇಳಿದ ತಪ್ಪು, ನಾವು ಪಕ್ಷಕ್ಕೆ ಯಾರೇ ಅಭ್ಯರ್ಥಿ ನಿಂತರು ಕೆಲಸ ನಾನು ಹೋಲ್ಡ್ ಮಾಡಿಸ್ತೀನಿ. ದಯವಿಟ್ಟು ನನ್ನ ಹೇಳ್ತೀನಿ ಬಾಲುಗೆ ಒಂಚೂರು ಆ ಶೋಭಾ ಕರಂದ್ಲಾಜೆ ಅವ್ರು ಮಾತಾಡಿದನ್ನ ಒಂಚೂರು ಪ್ಲೇ ಮಾಡಿ, ಅದನ್ನ ದಯವಿಟ್ಟು ಪ್ಲೇ ಮಾಡಿ. ಅದನ್ನ ಶೋಭಾ ಕರಂದ್ಲಾಜೆ ಅವ್ರು ಮಾತಾಡಿರೋದನ್ನ ಅವರಿಬ್ಬರದು ಕೇಳಿಸ್ಕೊಂಬಿಡಿ ಸರ್, ಒಂದ್ಸಲ ಕೇಳಿಸ್ಕೊಳ್ಳಿ ನೋಡಿ. ಒಂದು ಪ್ರಾಯೋಜಿತ ಗುಂಪು ತಮಗೆ ಟಿಕೆಟ್ ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ವಿರೋಧ ಮಾಡುವುದನ್ನ ಮಾಡಿಸಿದ್ರು. ಆದರೆ ಅವರು ಯಾರು ಯಶಸ್ವಿ ಆಗಲಿಲ್ಲ. ಯಾವ ಉದ್ದೇಶದಿಂದ ಅವರು ವಿರೋಧವನ್ನು ಮಾಡಿಸಿದ್ರು ಅವರು ಟಿಕೆಟ್ ತರೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಈ ರೀತಿ ಪಕ್ಷ ವಿರೋಧಿ ಮಾಡುವವರಿಗೆ, ಗಲಭೆ ಎಬ್ಬಿಸುವವರಿಗೆ, ದೂಷಣೆ ಮಾಡುವವರಿಗೆ, ಅವಮಾನ ಮಾಡುವವರಿಗೆ ಟಿಕೆಟ್ ಕೊಡಲ್ಲ ಮತ್ತು ಪಕ್ಷ ಪರಿಗಣಿಸಲ್ಲ ಅನ್ನುವಂಥದ್ದು ನನ್ನ ಉದಾಹರಣೆ. ಪ್ರಾಯೋಜಿತ ಗುಂಪು ಯಾವುದು ಸರ್? ಗಲಭೆ ಅನ್ಫಾರ್ಚುನೇಟ್ ನೀವು ಅದನ್ನ CT ರವಿ ಲಿಂಕ್ ಮಾಡ್ತಾ ಇರೋದು. ಅವ್ರು CT ರವಿ ಹೆಸರು ಹೇಳಿದ್ರ ಅಲ್ಲಿ ನೀವು ಅಕ್ಕಪಕ್ಕ ಫೋಟೋ ಹಾಕ್ಬಿಟ್ಟು ನೀವು ನೋಡಿ. CT ರವಿ ಒಬ್ರು ಬಹಳ ಮೂಲಭೂತವಾಗಿ ಬಿಜೆಪಿ ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಂದಂತವರು. ಹೇಳಿ ಸರ್. ಇದಕ್ಕಿಂತಲೂ ಹಿಂದೆ ಹೋಗಿ ಮೇಡಮ್ ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು, ಯಾರ್ಯಾರಿಗೆ ಏನೇನು ಆಗ್ಬೇಕು ಅವ್ರಿಗೆ ತೋರಿಸ್ತಾರೆ ಪಾಠ ಅಂತ ಹೇಳಿ. CT ರವಿ ಅವ್ರು ಮಾತಾಡಿದ್ರಲ್ಲ, ನನ್ನ ಸೋಲಿಗೆ ಏನಾಗಿತ್ತು, ಯಾರು ಇದಕ್ಕೆ ಹಿಂದಿದ್ದಾರೆ, ಇವೆಲ್ಲ ಏನ್ ಸರ್? ಯಾರಿಗೋಸ್ಕರ? ಯಾರು ನೇರವಾಗಿ ಇಂಥವ್ರು ಮಾಡಿದ್ದಾರೆ ಅಂತ ಎಲ್ಲಿ ಹೇಳಿದ್ದಾರೆ? ನನ್ನ ಸೋಲಿಗೆ ಅವ್ರ ಹಾಗೆ ಅಲ್ಲ ನೀವು ಅಲ್ಲ ನಾವು ಊಹೆ ಪೋಹಗಳಾಗ್ಬಿಡುತ್ತೆ. CT ರವಿ ಅಂತ ಹಿರಿಯ ನಾಯಕ, ಅನುಭವಿ ನಾಯಕ, ಒಬ್ಬ ವಾಗ್ಮಿ. ಅವ್ರು ಯಾವತ್ತೂ ಪಕ್ಷದ ವಿರುದ್ಧವಾಗಿ ಮಾತಾಡೋದು ಇಲ್ಲ, ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸವೂ ಮಾಡಲ್ಲ, ಕನಸು ಮನಸ್ಸಿನಲ್ಲೂ ಮಾಡಲ್ಲ. ಅವರು ಗೆಲ್ಲದ ಕೆಲಸ ಮಾಡ್ತಾರೆ. ಅವ್ರು ಬೇರೆ ಯಾವ್ದು CT ರವಿ ಅವರು ಶೋಭಾ ಕರಂದ್ಲಾಜೆ ಹೆಸರು ತಗೊಂಡಿಲ್ಲ, ಶೋಭಾ ಕರಂದ್ಲಾಜೆ ಅವರು CT ರವಿ ಹೆಸರು ತಗೊಂಡಿಲ್ಲ. ನಿಮ್ಮ ವಾದ ಅದೇ ಅಲ್ವಾ? ಓಕೆ. ಈಶ್ವರಪ್ಪನವ್ರು ಯಾಕೆ ಯಡಿಯೂರಪ್ಪನವ್ರ ಹೆಸರು ತಗೊಂಡ್ರು ಸರ್? ನಾನು ಹೇಳಿದ್ನಲ್ಲ, ಈಗ ಈಶ್ವರಪ್ಪನವ್ರ ಮಗ ಅಲ್ಲಿ 1 ವರ್ಷದಿಂದ ಕೆಲಸ ಮಾಡ್ತಿದ್ರು, ನನಗೂ ಗೊತ್ತದು. ಈರುಳ್ಳಿ ಹಾವೇರಿಯಲ್ಲಿ ಅವರು ನಿರೀಕ್ಷೆ ಮಾಡಿದ್ರು ತಮ್ಮ ಮಗನಿಗೆ ಅಲ್ಲಿ ಟಿಕೆಟ್ ಸಿಗುತ್ತೆ ಅಂತ. ನಾನಾ ಕಾರಣಗಳಿಗಾಗಿ ಅಲ್ಲಿ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮೆಲ್ಲರ ನಾಯಕರಾದಂಥ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅನೇಕ ರಾಜ್ಯಗಳಿಗೆ, ದಿಲ್ಲಿಲಿ ಹೇಳ್ತೀನಿ ಕೇಳಿ, 7 ಸೀಟಲ್ಲಿ 6 ಜನನ ಬದಲಾಯಿಸಿದ್ದಾರೆ.
6 ಜನನ ಹೊಸ ಮುಖಗಳನ್ನ ಹಾಕಿದ್ದಾರೆ. 50% ಆಫ್ ದಿ MP candidates have been replaced in the India entire country. You are jumping from the point. ಇಲ್ಲ ನಾನು ಹೇಳ್ತಾ jumping from the point. ಜಂಪಿಂಗ್ ಅಲ್ಲ, ಶೋಭಾ ಕರಂದ್ಲಾಜೆ ಸಿಟಿ ರವಿ ವಿಚಾರಕ್ಕೆ ಬಂದ್ರೆ ಹೆಸರು ತಗೊಂಡಿಲ್ಲ ಅಂತ ಹೇಳ್ತೀರಾ. ಎಲ್ಲಿ ಹೇಳಿದ್ದಾರೆ ನಾನು ವಾಸ್ತವಿಕ ಸಂಗತಿಯನ್ನ ಈಶ್ವರಪ್ಪನವರು ನೇರವಾಗಿ ಯಡಿಯೂರಪ್ಪನವರು ಅಪ್ಪ ಮಕ್ಕಳ ವಿಚಾರದಲ್ಲಿ ಅವ್ರ ಶೋಭಾ ಕರಂದ್ಲಾಜೆ ಅವರು ಟಿಕೆಟ್ ಕೊಡಿಸಿದ್ರು, ನನ್ನ ಮಗ ಕೊಡ್ಸಕ್ ಆಗ್ಲಿಲ್ಲ ಅಂತ ನೇರವಾಗಿ ಹೇಳ್ತಾರೆ. ಈಗ ಈಶ್ವರಪ್ಪನವರ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಂತಿರ್ಬೋದು, ಶೋಭಾ ಕರಂದ್ಲಾಜೆ ಅವರಿಗೆ ಯಡಿಯೂರಪ್ಪನವರಿಗೆ ಟಿಕೆಟ್ ಕೊಡಿಸಿರ್ಬೋದು ಅಂತ ಆ ದೃಷ್ಟಿಯಲ್ಲಿ ಅವ್ರು ಹೇಳಿರ್ತಾರೆ. ಆದರೆ ನಾನು ಹೇಳ್ತಾ ಇರೋದೇನೆಂದರೆ, ಈ ಪಾರ್ಟಿಲಿ ಈ ಬಾರಿ ಏನು ಎಲೆಕ್ಷನಲ್ಲಿ 195 + 72 260 ಸೀಟು ಘೋಷಣೆ ಆಗಿದೆ. ಅದರೊಳಗೆ 50% ಹಳೆ ಇದ್ದಂಥ ಲೋಕಸಭಾ ಸದಸ್ಯರಿಗೆ ಟಿಕೆಟ್ ಕೊಟ್ಟಿಲ್ಲ. ಯಾಕೆಂದರೆ ಅವ್ರನ್ನ ಬದಲಾಯಿಸಿದ್ದಾರೆ. ಅದು ರಾಷ್ಟ್ರೀಯ ಮಟ್ಟದಲ್ಲಿ ಅದೇ ನಮ್ಮ ಒಂದು ತಂತ್ರಗಾರಿಕೆ ಮತ್ತು ಗೆಲುವು ದೃಷ್ಟಿಯಿಂದ ಮತ್ತೆ 3ನೇ ಸತಿ BJP ಅಧಿಕಾರ ಮಾಡಿ ಒಂದು ದಾಖಲೆ ಮಾಡಬೇಕು, ಭಾರತವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು ಅನ್ನೋ ಒಂದು ಆಕಾಂಕ್ಷೆ ಇರೋದ್ರಿಂದ ಈ ಬದಲಾವಣೆ ಮಾಡಿದ್ದಾರೆ. ವೈಯಕ್ತಿಕವಾಗಿ ಅನೇಕರಿಗೆ ನೋವಾಗುತ್ತೆ, ಟಿಕೆಟ್ ಸಿಗದವ್ರವ್ರಿಗೆ ಅವರು ಖಂಡಿತ ಅವರು ದೂರುಗಳು ಹೇಳ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಇದು ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ವಿ ಶುಡ್ ಡೈಜೆಸ್ಟ್ ಇಟ್. ಅದು ಆಗ ಅದೆಲ್ಲ ನಾವು ಮಾಡದೇ ಇದೆ ಅಂದ್ರೆ ನಾವು ನಮ್ದು ಶಿಸ್ತಿನ ಪಕ್ಷ, ನಾವು ಕೂತ್ಕೋಬೇಕು, ನಿಂತ್ಕೋಬೇಕು. ನೀವೇನು ಹೇಳ್ತೀರಾ, ನಿಮ್ದು ಸರ್ವಾಧಿಕಾರಿ ಪಕ್ಷ ಅಂತೀರಾ. ಏನು ಮಾತಾಡಿದ್ರೆ ನೀವಂದ್ರೆ ಸರ್ ದಯವಿಟ್ಟು ಅರುಣ್ ಬಡ್ಗೇರ್ ನಾನು ಹೇಳ್ತೀನಿ ಸರ್, ಅರುಣ್ ಬಡ್ಗೇರ್ ಹೇಳ್ತಿಲ್ಲ ಅಲ್ಲ. ಈಗ ಈ ನಟರಾಜ್ ಕೂತಿದಾರಲ್ಲ, ದೇವರಾಜ್ ಇವ್ರು ಹೇಳ್ತಾರಲ್ಲ, ಅದೇ ಸರ್ವಾಧಿಕಾರಿ ಪಕ್ಷ ಅಂತೀರಾ. ಇವ್ರ ಪಕ್ಷದಲ್ಲಿ ಈಗ ಮಂತ್ರಿಗಳು ಒಬ್ರು ರೆಡಿ ಇಲ್ಲ. ಇವತ್ತು ನಾ ಪತ್ರಿಕೆ ಓದ್ತಾ ಇದ್ದೆ, ನಮ್ಗೇನ್ರಿ ಗ್ರಾಚಾರ ನಿಲ್ಲೋದಕ್ಕೆ, ಅವ್ರಿಗೇನ್ ಗ್ರಾಚಾರ. ಪ್ರಯೋಗದ ಬಗ್ಗೆ ಮಾತನಾಡ್ತಿದ್ರು, ಹೊಸ ಮುಖಗಳ ಬಗ್ಗೆ ಮಾತನಾಡ್ತಾ ಇದ್ದೀರಾ. ಪ್ರಯೋಗ, ಹೊಸ ಮುಖ, ಬದಲಾವಣೆ, ಕ್ಷೇತ್ರಗಳು ಯಾಕೆ? ದಟ್ಸ್ ಮೈ ಕ್ವಶನ್. ಬರ್ತೀನಿ ವಿಲ್ ಕಮ್ ಟು ದ ಪಾಯಿಂಟ್. ಎಸ್ ಸರ್. ನಟರಾಜಗೌಡ್ರೆ, ಈಗ ಇವ್ರ ವಿಚಾರದಲ್ಲಿ ಏನೋ ಆಯ್ತು, ನಿಮ್ಮಲ್ಲಿ ಕಥೆ ಏನು ಅಂತ. ನಿಮ್ಮಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ, ಎಲ್ಲವೂ ಕೂಡ ತಿಳಿ ನೀರಿನಂತೆ ಶುಭ್ರವಾಗಿ ಹರಿತಾ ಇದೆಯೋ? ಈಗ ಟಿಕೆಟ್ ಘೋಷಣೆ ಆಗಬೇಕು, ಅಲ್ಲಿವರೆಗೂ ತಿಳಿ ನೀರಿನಂತೆ ಏನು ಹರಿತಾರಲ್ಲ ನಮಗೂ ಗೊತ್ತಾಗೋದಿಲ್ಲ. ಏನಂದ್ರೆ ಬಟ್ ಒಂದೊಂದು ಕಡೆ ನಾವು ಕೆಲವರು ಮಂತ್ರಿಗಳು ನಿಂತ್ಕೊಳ್ಳಿ ಅಂತ ಕೇಳಿದ್ದಾರೆ, ಹೈಕಮಾಂಡ್ ಕೇಳಿದೆ. ಅವರು ನಾವು ರಾಜಕಾರಣ ಬೇಕು, ರಾಷ್ಟ್ರ ರಾಜಕಾರಣಕ್ಕೆ ಬರೋಕ್ಕಾಗಲ್ಲ, ಮಂತ್ರಿಗಿರಿ ಬಿಟ್ಟರೆ ಅಧಿಕಾರ ಅಲ್ಲ, ಅಲ್ಲಿ MP ಗಳಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಹೋಗಬೇಕಾಗುತ್ತೆ, ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆದರೂ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾವು ಬದ್ಧರಿದ್ದೀವಿ ಅಂತಲೂ ಹೇಳಿದ್ದಾರೆ. ನಮ್ಮಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದರೆ, 7 ಜನ ನಾವು ಅನೌನ್ಸ್ ಮಾಡಿದ್ದೀವಿ. ನಾಳೆ 15ನೇ ತಾರೀಕು ಇನ್ನೊಂದು 15 ಜನ ಅನೌನ್ಸ್ ಆಗುತ್ತೆ. ಚುನಾವಣಾ ದಿನಾಂಕ ಘೋಷಣೆ ಆದ ಮೇಲೆ ಮಿಕ್ಕಿದವ್ರದ್ದು ಅನೌನ್ಸ್ ಆಗುತ್ತೆ. ನಮ್ಮದು 20 ಕ್ಷೇತ್ರಗಳಲ್ಲಿ ಮಿನಿಮಮ್ 20 ಕ್ಷೇತ್ರಗಳಲ್ಲಿ ಗೆಲ್ಲಬೇಕಂತೇಳಿ ಸಂಪೂರ್ಣ ರಣನೀತಿಯನ್ನು ಮಾಡಿದ್ದೀವಿ. ಮಾನ್ಯ DK ಶಿವಕುಮಾರ್ 58,000 ಬೂತ್ಗಳಲ್ಲಿ ಕಾರ್ಯಕರ್ತರ ಪಡೆಯನ್ನು ತಯಾರು ಮಾಡಿದ್ದಾರೆ. ಎಲ್ಲರೂ ಆಕ್ಟಿವ್ ಆಗಿ ಕ್ರಿಯಾಶೀಲರಾಗಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಇಡೀ ರಾಜ್ಯದಲ್ಲಿ ಸುತ್ತಾಡಿ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಒಂದು ಸಮ್ಮೇಳನಗಳನ್ನ ಮಾಡ್ತಾ ಇದ್ದಾರೆ. ನಮಗೆ ಯಾವ ಏನು ಚಿಂತೆಯೂ ಇಲ್ಲ, ಭಯನೂ ಇಲ್ಲ. ಆದರೆ BJPಯ ಪರಿಸ್ಥಿತಿ ಇದೆಯಲ್ಲ, ಯಾರ್ಯಾರು ಯಡಿಯೂರಪ್ಪನವರಿಗೆ ಕಣ್ಣೀರಿಗೆ ಕಾರಣ ಆಗಿದ್ರೋ, ಯಾರ್ಯಾರು ಯಡಿಯೂರಪ್ಪನವರನ್ನ ಕುರ್ಚಿಯಿಂದ ಕೆಳಗೆ ಎಳೆದು ಹಾಕಿದ್ರು, ಕಣ್ಣೀರು ಹಾಕಿಸಿ, ಎಲ್ಲರಿಗೂ ಇವತ್ತು ಪಾಠ ಕಲಿಸಿದ್ದಾರೆ. ನಾಗಪುರ ಬೆಂಬಲಿತ BJP, ಕರ್ನಾಟಕದಲ್ಲಿ ಯಡಿಯೂರಪ್ಪ ಬೆಂಬಲಿತ BJP, ಲಿಂಗಾಯತ ಸಮುದಾಯ ಬೆಂಬಲಿತ BJP, ಎರಡರ ಮಧ್ಯೆ ವಾರ್. ಇದು ವಾರ್. 28 ಸೀಟ್ಗಳನ್ನ ಕೊಟ್ಟಂಥವ್ರು, 224 ಟಿಕೆಟ್ಗಳನ್ನ ಹಂಚಿದಂಥವ್ರು ನಳಿನ್ ಕುಮಾರ್ ಕಟೀಲ್ ಇವತ್ತು ಎಲ್ಲಿದ್ದಾರೆ? ಕಣ್ಣೀರಾಗ್ತಾ ಇದ್ದಾರೆ ನನಗಿಲ್ಲ ಅಂತ. ಪ್ರತಾಪ್ ಸಿಂಹ ಗರ್ಜಿಸ್ತಾ ಇತ್ತು, ಎಲ್ಲಿದೆ ಸಿಂಹ ಇವತ್ತು? ಅಲ್ಲಿ ಕರಡಿ ರಂಗಣ್ಣ ದಾಳಿ, ಇವತ್ತು BJP ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ ಕರಡಿಗಳು. ಅಲ್ಲ, ಕರಡಿ ರಂಗನ ಸೈನಿಕರು. ಇದು ಪರಿಸ್ಥಿತಿ ಏನಾಗಿದೆ BJPನಲ್ಲಿ? ಅಯೋಮಯ ಆಗಿದೆ. 4 ಜನ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ BJPಯಿಂದ, ಅದು ಹಿಂಬಾಗಿಲೋ ಕುದುರೆ ವ್ಯಾಪಾರನೋ 4 ಜನ ಮುಖ್ಯಮಂತ್ರಿ ಆಗಿದ್ರು. 4 ಜನನೂ ಕಡೆಗಣಿಸಿದ್ರು 2023 ವಿಧಾನಸಭಾ ಚುನಾವಣೆಯಲ್ಲಿ. ಇವತ್ತು ಯಡಿಯೂರಪ್ಪನವರು ಮತ್ತೆ ನೀವೇ ಗತಿ ಅಂತೇಳಿ ಹೈಕಮಾಂಡ್ ಅವ್ರ ಮುಂದೆ ಶರಣರಾದ ಮೇಲೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡ್ತಾರಲ್ಲ ಗೊತ್ತಿಲ್ಲ. ಇವತ್ತು ಅವರು ಭಾಳ ಅಂಧಕಾರದಲ್ಲಿದ್ದಂಗಿದೆ. ಬಟ್ ಬೊಮ್ಮಾಯಿ ಅವ್ರಿಗೆ ಒಂದು ಗೌರವ ಕೊಟ್ಟು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ತಾವು ತಮ್ಮ ಮುಖನ ಮುಖಾಂತರ ಕೆಲಸ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಮತ್ತೆ ವಿಜೇಂದ್ರಗೋಸ್ಕರ ಮಾತ್ರ ಸಿಂಗಲ್ ಡಿಜಿಟ್ ಸೀಟ್ಗಳು ಬರ್ತವೆ ಕರ್ನಾಟಕದಲ್ಲಿ. ಎಲ್ಲ ಅಭ್ಯರ್ಥಿಗಳ ಮುಖದಲ್ಲಿ ಮೋದಿನೇ ಕಾಣ್ತಾರೆ. ಎಲ್ಲರ ಅಭ್ಯರ್ಥಿಗಳಲ್ಲಿ ಮೋದಿನೇ ಕಾಣ್ತಾರೆ. ಕಾನ್ಫಿಡೆಂಟ್ ಇವ್ರನ್ನೆಲ್ಲ ಬಡದು ಬಾಗಿ ಹಾಕೊಳ್ತೀವಿ ಈ ಸಲ ಅಂತ ಹೇಳಿ ಸೋ ಮಚ್ ಕಾನ್ಫಿಡೆಂಟ್ ಕಾಂಗ್ರೆಸ್. ಹೌದು. ಸವಾಲ್ ನೀವು ಹಾಕ್ಬೇಕಾಗಿತ್ತಾ ಅಥವಾ ಅವ್ರ ಸವಾಲನ್ನ ಸ್ವೀಕರಿಸಿ ನೀವು ಇನ್ನೊಂದು ಸವಾಲ್ ಹಾಕ್ಬೇಕಾ? ಇಲ್ಲ, ನಮ್ಗೆ ಏನ್ ಗೊತ್ತಾ, ಅವರು ನೀವು 136 ಗೆದ್ದ ನಂತರ ನಾವ್ ಇಂಥ ಕ್ಯಾಂಡಿಡೇಟ್ ಅನ್ನು ನಿಲ್ಲಿಸ್ತಾ ಇದೀವಿ, ಯಾರು ಬರ್ತೀರಾ ಬನ್ನಿ ಅಂತ ಹೇಳಿ ತೊಡೆ ತಟ್ಟಿ ನಿಂತ್ಕೊಳ್ಬೇಕಾ? ಅಥವಾ ಅವ್ರ ಅಭ್ಯರ್ಥಿಗಳನ್ನ ಹಾಕಿದ್ಮೇಲೆ ನಾವು ನೋಡ್ಕೊಂಡ್ಬಿಟ್ಟು ನಮ್ಮ ಸ್ಟ್ರಾಟಜಿಗಳನ್ನ ಹಾಕೊಂಡು ಇನ್ನೊಂದು ಅಭ್ಯರ್ಥಿಯನ್ನು ಕಳಿಸ್ಬೇಕು ಅಂತ? ಯಾವುದು ಚುನಾವಣಾ ಗೆಲುವಿನಲ್ಲಿ 3-4 ಮಾನದಂಡಗಳಾಗ್ತದೆ. ಅದೆಲ್ಲ ಇರುತ್ತೆ. ನಮ್ಮ ಏಕೈಕ ಮಾನದಂಡ ಫಸ್ಟ್ ಏನಾಗಿದೆ ಗೊತ್ತಾ? ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿದೆ, 53% ಮತಗಳು ಬರ್ತವೆ, 20 ಸೀಟ್ ಗೆಲ್ತೀವಿ, ಅದು ಮಾನದಂಡ ಇದೆ, ನಮ್ಮ ಪರವಾಗಿದೆ. ಈ BJPನಲ್ಲಿ
ಅಲ್ಲ ಅವರೇ ಇಟ್ ವಿಕೆಟ್ ಮಾಡ್ಕೊತಾ ಇದ್ದಾರೆ. 9 ಜನಕ್ಕೆ ಅವ್ರು ಟಿಕೆಟ್ ಕೊಡದಲ್ಲ ಅವರೇ ಇಟ್ ಅಲ್ಲ ವಿಕೆಟ್ ಮಾಡ್ಕೊಂಡಿದ್ದಾರೆ. ವಿಕೆಟ್ ಆಗತ್ತೆ ಅನ್ನೋದು ಆಮೇಲೆ- ಬಾಲ್ ಇಲ್ಲ, ಮಾಡೋದು ಜನ, ಈಗ ಇನ್ನೊಂದು ಬೌಲಿಂಗ್ ಮಾಡೋದು ಜನ, ಈಗ ಅರುಣ್ ಬ್ಯಾಟ್ಸ್ಮನ್ಸ್ ಗಳು ಈಗ ಇಟ್ ವಿಕೆಟ್ ಆಗುತ್ತೆ, ಏನು ಬೋಲ್ಡ್ ಆಗುತ್ತೆ, ನಮ್ಮ ನೋಡೋಣ. ಪ್ರಕಾಶ್ ಅವರು ಒಂದು ಒಳ್ಳೆ ಮಾತು ಹೇಳಿದ್ರು. ಬರ್ತೀನಿ. ಭಾರತ ಮತ್ತೆ ಪ್ರಜ್ವಲಿಸಬೇಕು ಅಂತ. ಬರ್ತೀನಿ. ಈ ಸದಾನಂದ ಗೌಡರು ಟಿಕೆಟ್ ಕೊಟ್ಟಿದ್ರೆ ಭಾರತ ಪ್ರಜ್ವಲಿಸ್ತಿರ್ಲಿಲ್ವೋ? ಅಲ್ಲ ನೀವು ಬೊಮ್ಮಾಯಿ ದೇವರಾಜ್ ಸರ್, ಜಗದೀಶ್ ಶೆಟ್ಟರ್ ಕೊಟ್ರೆ ದೇವರಾಜ್ ಸರ್ ಪ್ರಜ್ವಲಿಸಲ್ವೋ? ಬಹು ದೊಡ್ಡದಾಗಿ ಫಸ್ಟ್ ಟೈಮ್ ದೇವೇಗೌಡರ ಕುಟುಂಬದಲ್ಲಿರುವಂತಹ ಒಬ್ಬ ವ್ಯಕ್ತಿ ಬಿಜೆಪಿಯಿಂದ ಕಣಕ್ಕೆ ಇಳಿತಾ ಇರೋದು ಬಹಳ ರೀತಿ ಚರ್ಚೆಗಳು ಪಡ್ತಾ ಇದೆ. ಖಂಡಿತ ಸರ್. ಬೆಂಗಳೂರು ಗ್ರಾಮಾಂತರದಿಂದ ಖಂಡಿತ. ಡಾಕ್ಟರ್ ಮಂಜುನಾಥ್ ಅವರನ್ನ, ಅದನ್ನ ಡಿ.ಕೆ. ಸುರೇಶ್ ಅವರು ಕೂಡ ಕಿಂಡಲ್ ಮಾಡ್ತಾ ಇದ್ರು. ಮಾಡ್ತಿದ್ದಾರೆ, ಇಕ್ಬಾಲ್ ಹುಸೇನ್ ಅವರು ಕಿಂಡಲ್ ಮಾಡ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಪೂರ್ತಿ ಅವ್ರ ವಿರುದ್ಧವಾಗಿ ತಿರುಗಿ ನಿಂತ್ಕೊಂಡಿದೆ. ಜನ ಕೂಡ ಅಲ್ಲ, ಜನ ತೀರ್ಮಾನ ಏನು ಅನ್ನೋದನ್ನ ನಾವು ನೆಕ್ಸ್ಟ್ ಬರ್ತೀವಿ. ಇಲ್ಲೇ ಕುಳಿತುಕೊಂಡು ಮಾತಾಡೋಣ ಗೌಡ್ರೆ. ಈಗ ಗೌಡ್ರು ಬಹಳಷ್ಟು ಚೆನ್ನಾಗಿ ಹೇಳಿದ್ರು. ಈಗ ನೀವು ಸಹ ಹೇಳ್ತಿದ್ರೆ ಏನು ಕಾಂಗ್ರೆಸ್ ಬಹಳಷ್ಟು ತಿಳಿ ನೀರಿನ ಸರೋವರ ಕೊಳ ಅಂತ ಅನ್ನೋ ಮಾತನ್ನ ಹೇಳ್ತಿದ್ರಿ. ಯಾಕೆಂದ್ರೆ ಆ ಕಲ್ಲು ಕೇಳದೆ ನಾನು ಅಲ್ಲ ಅಷ್ಟು ತಿಳಿ ನೀರು ಆಗಿದ್ರೆ ಒಂದು ಕಲ್ಲು ಬೀಳಿ ಗೊತ್ತಾಗುತ್ತೆ ಎಷ್ಟು ತಿಳಿ ನೀರು ಅಂತ. ಸರ್ ಇಷ್ಟೊಂದು ತಿಳಿ ನೀರು ಇದೆಯಾ? ಅರ್ಕಾವತಿ ನೀರು ಅಲ್ಲ, ಇಷ್ಟೊಂದು ತಿಳಿ ಋಷಭಾವತಿ ಸಾರಿ ಅಲ್ಲ, ಅದನ್ನ ಅರ್ಕಾವತಿನೂ ರುಚಿಭಾವತಿ ಮಾಡೋದು ಬೇಡ ಅಂತ. ಯಾಕಂದ್ರೆ ಕಾಂಗ್ರೆಸ್ ಕಂಡ್ರೆ ನಮ್ಗೆ ಅಷ್ಟೊಂದು ಭಯ. ಕಾವೇರಿ ಇದೆ ಸರ್ ಈಗೇನಾಗಿದೆ ಸರ್, ಈಗ ಅಲ್ಲಿಗೂ ಬರ್ತೀನಿ ಗೌಡ್ರಿ, ಇವಾಗ ಕಾವೇರಿಗೂ ಬರ್ತೀನಿ. ಈಗ ಇವರಲ್ಲಿ ಇಷ್ಟೊಂದು ನಮ್ಮಲ್ಲಿ ಯಾವುದೇ ಒಂದು ಸಮಸ್ಯೆಗಳೆಲ್ಲ ಏನೂ ಇಲ್ಲ ಅನ್ನೋಗಿದ್ರೆ ಯಾವುದಾದ್ರೂ ಒಬ್ಬ ಮಂತ್ರಿ ನಾನು ನಿಂತ್ಕೋತೀನಿ ಅಂತಕ್ಕಂಥ ಮಾತನ್ನ ಹೇಳುವಂಥ ಸ್ಥಿತಿನಲ್ಲಿ ರಾಜ್ಯ ಇದೆಯಾ? ಇವತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಹಿಂದೆ ಹಲವಾರು ಸಲ ಲೋಕಸಭೆ ಚುನಾವಣೆ ನಡೆದಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಆ ಸಂದರ್ಭದಲ್ಲಿ ಎಷ್ಟು ಜನ ರಾಜೀನಾಮೆ ಕೊಟ್ಟರು ಎಲೆಕ್ಷನ್ ನಿಂತ್ಕೊಂಡಿದ್ದರು? ಆ ಒಂದು ಸನ್ನಿವೇಶ ಇಲ್ಲ. ಯಾಕೆ ಅಂತಾರೆ ಅವ್ರಿಗೆ ಗೊತ್ತು ಕೇಂದ್ರದಲ್ಲಿ ನಾವು ಬರೋಲ್ಲ ಅಂತ. ಹೋಗ್ಲಿ ಸರ್, ಮಂತ್ರಿಗಳು ಬಿಟ್ಬಿಡಿ, ಅವ್ರ ಮಕ್ಕಳು ನಾನು ತಾನು ಅಂತ ಬಟ್ಟೆ ಹೊಲಿಸ್ಕೊಂಡಿದ್ರು, ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅವ್ರನ್ನಾರು ನಿಲ್ಲಿಸ್ತಾರೆ, ಅಯ್ಯೋ ನಾನು ಯಾಕೆ ಇಂಥ ಪರಿಸ್ಥಿತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲಿ, ನನ್ನ ಮಗನ ಮುಂದೆ ತಳ್ಳಿ ಅಂತ ಹೇಳಿ. ಆ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ಅವರಿಗೆ. ಕ್ಯಾಂಡಿಡೇಟ್ಗಳನ್ನ ಹುಡುಕ್ರಪ್ಪ ಫಸ್ಟು, ಆಮೇಲೆ ನೀವು ಯಾರನ್ನಾರು ಎದುರಿಸಿವ್ರಂತೆ, ಮೊದಲು ಅಭ್ಯರ್ಥಿಗಳನ್ನ ಹುಡುಕಿ. ಈಗೇನಾಗಿದೆ ಸರ್, ನನಗೀಗ ಬೆಂಗಳೂರು ರೂರಲ್ ಬಂದ್ಬೇಡ. ಮಂಜುನಾಥ್ ಅವರು ಒಬ್ಬ ರಿಟೈರ್ಡ್ ಆಫೀಸರ್, ವೈದ್ಯರಾಗಿದ್ದರು, ಒಂದು ಸಂಸ್ಥೆಯ ಅಧಿಕಾರಿಗಳಾಗಿದ್ದರು, ನಿವೃತ್ತಿ ಆಗಿದ್ರು. ನಿವೃತ್ತಿ ಆದಮೇಲೆ ಅವರಿಗೆ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅವ್ರ ಹಕ್ಕದು, ಒಂದು ಪಕ್ಷವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರು ನಿಲ್ತಿದ್ದ ಹಾಗೇನೆ ನೀವು ಯಾಕೆ ಬೆಂಕಿಗೆ ನಿಮ್ಮ ಎಲ್ಲೋ ಒಂದು ಕಡೆ ಬೆಂಕಿ ಬಿದ್ದೋರ್ ಥರ ಆಡ್ತಿದ್ರಿ ನೀವು? ಇಕ್ಬಾಲ್ ಹುಸೇನ್ ಅವರಂತೂ ಗಂಡಸ್ತನದ ಬಗ್ಗೆ ಮಾತನಾಡಿದ್ದಾರೆ. ಆ ಲಲ್ಲು ಮಹಲ್ ಕಾರ್ಡ್ ಕೊಡೋ ಸಮಯದಲ್ಲಿ ಗಂಡಸ್ತನ ಇರಲಿಲ್ವ ಅವತ್ತು? ಎಲ್ಲೋಗಿತ್ತು ಅವತ್ತು ಗಂಡಸ್ತನದ ನೈತಿಕತೆ? ಲಲ್ಲು ಮಹಲ್ ಕಾರ್ಡ್ ಕೊಟ್ರಲ್ಲ ಸರ್ ಅವತ್ತು, ಎಲ್ಲರಿಗೂ ಕೊಟ್ಟು ಯಾಮಾರಿಸಿದ್ರಲ್ಲ. ಮಾಗಡಿಯಲ್ಲಿ ಕೊಟ್ರಿ, ರಾಮನಗರದಲ್ಲಿ ಕೊಟ್ರಿ, ಕುಣಿಗಲಲ್ಲಿ ಕೊಟ್ರಿ, ಎಲ್ಲ ಕಡೆ ಕೊಟ್ರಲ್ಲಪ್ಪ ಅವತ್ತು ಗಂಡಸ್ತನ ಇರಲಿಲ್ಲ. ಕಾರ್ಡ್ಗಳು ಕೊಟ್ಟು ಜನಗಳು ಮೋಸ ಆಗಿ ಅಲ್ಲಿ ಯಾವುದು ಎನ್ಕ್ಯಾಶ್ ಆಗಲಿಲ್ವಲ್ಲ ಸರ್, ಅವತ್ತು ಗಂಡಸ್ತನ ಇರಲಿಲ್ವಾ? ಒಂದ್ ಕಡೆ ಚಲುವರಾಯಸ್ವಾಮಿ ಅವರು ಹೇಳ್ತಾರೆ, ಹೌದಪ್ಪ ಇವತ್ತು ಜೀವನೋಪಾಯಕ್ಕೋಸ್ಕರ ಹೋಗಿದ್ದಾರೆ ಅಂತೆ. ಚಲುವರಾಯಸ್ವಾಮಿ ಅವರು ರಾಜಕಾರಣಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ಜೀವನೋಪಾಯಕ್ಕೆ ಬಂದ್ರು ಅಂತ ಮಂಡ್ಯ ಜನ ಹೇಳ್ತಾರೆ, ನಾಮಂಗಲ ಜನ ಹೇಳ್ತಾರೆ. ಯಾಕೆ ನಾವು ಮಾತನಾಡಬೇಕು? ವಾಪಸ್ ಬರ್ತೀನಿ ದೇವರಾಜ್ ಸರ್. ನೀವು ನನ್ನ ಪಾಯಿಂಟಿಗೆ ಬರ್ಲಿಲ್ಲ. ನೀವು JDS ನಿಂದ ಸ್ಪರ್ಧೆ ಮಾಡೋದನ್ನ ಬಿಟ್ಟು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದಾರಲ್ಲ, ಯಾಕೆ? ನಂಬಿಕೆ ವಿಶ್ವಾಸ ಹೊರಟೋಗಿದೆಯಾ ಅನ್ನೋದನ್ನ ನಾಯಕರುಗಳು ಕೇಳುತ್ತಾ ಇರೋದು, ಅದಕ್ಕೆ ಉತ್ತರ ಕೊಡ್ಲಿಲ್ಲ ನೀವು.